ಆಮೆನ್. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ, ಪ್ರಕಾಶಿತ ಪುಸ್ತಕ 20 अध्याय. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಯೆಸ್ ಲಾರ್ಡ್. ನಾವೆಲ್ಲ ತೆಗೆದು ಒಂದೊಂದು ವಾಕ್ಯವನ್ನು ಧ್ಯಾನಿಸೋಣ. ಪ್ರಕಾಶಿತ ಪುಸ್ತಕ 20 अध्याय, ರೆವಲೇಷನ್ ಚಾಪ್ಟರ್ 20. ಹಲ್ಲೆಲೂಯಾ. ಥ್ಯಾಂಕ್ ಯು ಅಪ್ಪ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಲವಂತನೇ ಸ್ತೋತ್ರ, ಪರಿಶುದ್ಧನೇ ಸ್ತೋತ್ರ. ಪರಿಶುದ್ಧಾತ್ಮನೇ ಮಾತಾಡು, ಈ ಸಮಯದಲ್ಲಿ ಮಾತಾಡು, ನಮಗಾಗಿ ಮಾತಾಡು, ವಿಶೇಷವಾಗಿ ಮಾತಾಡು ಯೇಸುವಿನ ನಾಮದಲ್ಲಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅಧೋಲೋಕ ಅಂದ್ರೆ ಪಾತಾಳ. ಹಲ್ಲೆಲೂಯಾ. ಪಾತಾಳ ಅಂತಾರೆ ಮೇಲ್ಪಾತಾಳ, ಕೆಳ ಪಾತಾಳ. ಅಧೋಲೋಕ ಪಿಶಾಚಿಗಳಿರೋ ಜಾಗ, ಸೈತಾನನ ಶಕ್ತಿಗಳು, ಸೈತಾನನ ದೇವ ದೂತರುಗಳಿರೋ ಜಾಗನ ಅಧೋಲೋಕ ಅಂತ. ಪ್ರೈಸ್ ದಿ ಲಾರ್ಡ್. ದೊಡ್ಡ ಬೀಗದ ಕೈಯನ್ನು ಎತ್ಕೊಂಡು ಬರ್ತಾ ಇದ್ದಾರೆ ದೊಡ್ಡ ದೇವದೂತರು. ಸೊ ದೇವರು ಸರ್ವ ಸೃಷ್ಟಿಯಲ್ಲಿ ಒಂದೊಂದು ಕೂಡ ಬೀಗವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಎಸ್. ಆಮೆನ್. ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. 2ನೇ ವಚನ, ದೂಸರ ವಚನ. ಆತನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪವನ್ನು ಹಿಡಿದು 1000 ವರ್ಷ ಅನ್ನದಲ್ಲಿಟ್ಟನು. ನೋಡಿ, ನಾವೀಗ ಕೃಪಾಯುಗದಲ್ಲಿದ್ದೀವಿ. ಈ ಕೃಪಾಯುಗ ಬಂದಾಗ ಯಾವಾಗಂದ್ರೆ ಸಭೆ ಎತ್ತಲ್ಪಟ್ಟ ಮೇಲೆ ಕೃಪಾಯುಗ ನಿಂತೋಗುತ್ತೆ. 7 ವರ್ಷ ಉಪದ್ರವ ಕಾಲ ಸ್ಟಾರ್ಟ್ ಆಗುತ್ತೆ. 7 ವರ್ಷ ಉಪದ್ರವ ಕಾಲ ಆದ್ಮೇಲೆ ಅರಣ್ಯದಲ್ಲಿ ಯುದ್ಧ ನಡೆಯುತ್ತೆ. ಅರಣ್ಯದಲ್ಲಿ ಯುದ್ಧ ಆದ್ಮೇಲೆ ಕ್ರಿಸ್ತು ವಿರೋಧಿ ಮೊದಲನೇ ಮೃಗ, 2ನೇ ಮೃಗ ಇಬ್ಬರು ಸೋತೋಗ್ತಾರೆ. ದೇವರಿಗೆ ವಿರೋಧಿಗಳು ಸೋತೋಗ್ತಾರೆ. ದೇವರವರನ್ನ ಎತ್ತಿ ನರಕದಲ್ಲಿ ಹಾಕಿ ಈ ಭೂಮಿಯನ್ನ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಆ 1000 ವರ್ಷದಲ್ಲಿ ಸೈತಾನನು ಈ ಭೂಮಿಯಲ್ಲಿ ಮನುಷ್ಯರ ಮಧ್ಯದಲ್ಲಿ ಈ ಸೃಷ್ಟಿಯಲ್ಲಿ ಇರೋದಿಲ್ಲ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ? ದೇವರು ಕಟ್ಟಿ ಹಾಕ್ತಾರೆ. ದೇವದೂತನು ಸೈತಾನನನ್ನ 1000 ವರ್ಷ ಕಟ್ಟಿ ಹಾಕ್ತಾರೆ. ಹಾಗಾದರೆ ಸೈತಾನನಲ್ಲಿ ದೇವರಿಗೆ ಏನಿದೆ? ಅಧಿಕಾರ. ಸೈತಾನನು ದೇವರಿಗಿಂತ ಚಿಕ್ಕವನು. ಸೈತಾನ ದೇವರ ಸೃಷ್ಟಿ. ಸೈತಾನ ಯಾರು ಬಿಟ್ಟಿದ್ದಾರೆ? ಈ ವಾಕ್ಯ ಹೇಳ್ತಾರೆ, ದೇವರೇ ಬಿಟ್ಟಿದ್ರು. ಹಲ್ಲೆಲೂಯಾ. ಯಾರು ಬಿಟ್ಟಿರೋದು? ದೇವರೇ. ದೇವರು ಈ ಭೂಮಿಯಲ್ಲಿ ಬಿಟ್ಟಿರೋದು ಸೈತಾನ. ದೇವರು ಬಿಡದೇ ಇದ್ರೆ ಆದಾಮನಲ್ಲಿ ಬಂದು ಪಾಪ ಮಾಡಿಸ್ತಾ ಇಲ್ಲ, ಪರೀಕ್ಷೆ ಆಗ್ತಾ ಇಲ್ಲ. ಆ ಸೈತಾನನು ಆ ಮನುಷ್ಯರಲ್ಲಿ ಕೆಟ್ಟದ್ದನ್ನ, ಮೋಸ, ಕಳ್ಳತನ, ವಂಚನೆ, ವ್ಯಭಿಚಾರ, ಸುಳ್ಳು, ಲಂಚ, ಅಕ್ರಮ, ಅತ್ಯಾಚಾರ, ಕಳ್ಳತನ, ಮೋಸ, ಆಕ್ಸಿಡೆಂಟು, ಎಲ್ಲಾ ಕೆಟ್ಟದನ್ನ ಮಾಡ್ತಾರೋ ಸೈತಾನ. 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನ ಇರಲ್ಲ. ಸೈತಾನ ಪಾತಾಳದಲ್ಲಿ ಇರ್ತಾನೆ, ಅಧೋಲೋಕದಲ್ಲಿ ಇರ್ತಾನೆ. ಆಗ ಅಲ್ಲಿ ಮೋಸ, ವಂಚನೆ, ಅಕ್ರಮ ಏನು ಇರಲ್ಲ. ಸೈತಾನ ಇದ್ದು ಈಗ ಭೂಮಿಯಲ್ಲಿ ಮನುಷ್ಯರನ್ನ ಕೆಡಿಸ್ತಾ ಇದ್ದಾನೆ. ಹೆಂಡತಿಯನ್ನ ಕೊಲೆ ಮಾಡು, ಗಂಡನನ್ನ ಕೊಲೆ ಮಾಡು, ತಮ್ಮನನ್ನ ಕೊಲೆ ಮಾಡು, ಅಣ್ಣನನ್ನ ಕೊಲೆ ಮಾಡು, ತಂದೆ ತಾಯಿಯನ್ನ ಕೊಲೆ ಮಾಡು, ಮಕ್ಕಳನ್ನ ಕೊಲೆ ಮಾಡು, ಸುಳ್ಳೇಳು, ಕಳ್ತನ ಮಾಡು, ಮೋಸ ಮಾಡು, ವ್ಯಭಿಚಾರ ಮಾಡು, ಅನ್ಯಾಯ ಮಾಡು. ಸೈತಾನ ಈ ಭೂಮಿಯನ್ನ, ಮನುಷ್ಯರನ್ನ, ಸೃಷ್ಟಿಯನ್ನ ತುಂಬಿಕೊಂಡಿದ್ದಾನೆ. ದೇವರೇ ಬಿಟ್ಟಿದ್ದಾನೆ. 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನನನ್ನ ದೇವರಲ್ಲ ದೇವದೂತನು ಕಟ್ಟಿ ಹಾಕಿರ್ತಾನೆ. ಅಂದ್ರೆ ದೇವರೇ ಕಟ್ಟಿ ಹಾಕಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ನಿಮಗೆ 2ನೇ ವಚನ ಕ್ಲಿಯರ್ ಆಯಿತು. 3ನೇ ವಚನ ಬರೋಣ. ಜನರನ್ನು ಮರಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಹಲ್ಲೆಲೂಯಾ. 1000 ವರ್ಷ ಈ ಭೂಮಿಯಲ್ಲಿ ಸೈತಾನ ಅರಣ್ಯದಲ್ಲಿ ಯುದ್ಧ ಆದ್ಮೇಲೆ 1000 ವರ್ಷ ಆಳ್ವಿಕೆಯಲ್ಲಿ ಇರಲ್ಲ. ಯಾಕಿರಲ್ಲ ಅಂದ್ರೆ ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಸೈತಾನ ಎಂದವನು ಕೆಡಿಸೋನು. ಏನ್ ಮಾಡೋದು? ಕೆಡಿಸ್ತಾನೆ. ಆಮೇಲೆ ಜನರನ್ನ ಮರಳುಗೊಳಿಸ್ತಾನೆ.
ಪಾಪ ಮಾಡಿಸಿ ಅವರನ್ನೇ ದೇವರ ಮುಂದೆ ಅಪರಾಧಿಗಳನ್ನಾಗಿ ದೋಷಿಗಳನ್ನಾಗಿ ಮುಚ್ಚಿಬಿಡ್ತಾರೆ. ಆಮೇಲೆ ಆ 1000 ವರ್ಷ ಆದ್ಮೇಲೆ ಸೈತಾನನಿಗೆ ಬಿಡುಗಡೆ ಆಗ್ತದೆ. ಕಂಟಿನ್ಯೂ ಮಾಡೋಣ. 4ನೇ ವಚನ ನೋಡಿ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರ್ಪು ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ತಮ್ಮ ಕೈ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎಂದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಇವರು ಯಾರಂದ್ರೆ ಉಪದ್ರವ ಕಾಲದಲ್ಲಿ ಅದಕ್ಕಿಂತ ಮುಂಚೆ ಇದ್ದ ಪರಿಶುದ್ಧರು. ಆಮೇಲೆ ಈ ಕ್ರಿಸ್ತು ವಿರೋಧಿ ಒಂದು ಮುದ್ರೆಯನ್ನ ನತ್ತಿಯ ಮೇಲೆ ಕೈಗಳ ಮೇಲೆ ಹಾಕಿಸಿಕೊಳ್ಳದೆ ದೇವರಿಗಾಗಿ ಜೀವಿಸಿ ಸಾಕ್ಷಿಯಾಗಿ ಸತ್ತು ದೇವರ ಒಂದು ಸಾಕ್ಷಿಯಾಗಿ ನಿಂತುಕೊಂಡವರು ಆ 1000 ವರ್ಷ ಆಳ್ವಿಕೆಯಲ್ಲಿ ಕ್ರಿಸ್ತನೊಂದಿಗೆ ಆಳ್ವಿಕೆಯನ್ನ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಹೇಳಲೇ ಇಲ್ಲ. ಅವ್ರು ಯಾವಾಗ ಹೇಳ್ತಾರಂದ್ರೆ ಲಾಸ್ಟ್ ಜಡ್ಜ್ಮೆಂಟ್, ಕಡೇ ನ್ಯಾಯ ತೀರ್ಪು, ಅದನ್ನ ಬಿಳಿ ಸಿಂಹಾಸನ, ಅದು ನಮಗೆ 11ನೇ ವಚನದಲ್ಲಿ ಸಿಗ್ತದೆ. ಹಲ್ಲೆಲೂಯಾ. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಹೇಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನ, ಫಸ್ಟ್ ರೆಜರೆಕ್ಷನ್. ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವರು ಧನ್ಯರು. ಆಮೆನ್. ಪರಿಶುದ್ಧನು ಆಗಿದ್ದಾನೆ, ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಆದುದರಿಂದ ನಾನು ಯಾವಾಗಲೂ ವಾಕ್ಯದಲ್ಲಿ ನಿಮಗೆ ಅದನ್ನೇ ಹೇಳುವುದು, ದೇವರ ಹತ್ರ ಒಂದೇ ಸರಿಯಾಗಿರಿ, ಒಂದೇ ತರಾಗಿರಿ, ನೀತಿವಂತರಾಗಿರಿ, ಪರಿಶುದ್ಧರಾಗಿರಿ. ಪಾಪವನ್ನ ದ್ವೇಷಿಸಿ, ಅಸಹ್ಯವನ್ನ ದ್ವೇಷಿಸಿ, ಈ ಲೋಕವನ್ನ ದ್ವೇಷಿಸಿ ನಿನ್ನನ್ನೇ ಒಂದು ದೇವರಿಗೆ ಜಜ್ಜು. ಆಗ ಈ ವಾಕ್ಯ ಹೇಳ್ತಾ ಇದ್ದಲ್ಲ, ನೀತಿವಂತನು ಪರಿಶುದ್ಧನು ಧನ್ಯನು. ಆಮೇಲೆ 6ನೇ ವಚನ ನೋಡಿ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವನು ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. 2ನೇ ಮರಣ ಯಾರು ಮಾಡೋದಂದ್ರೆ ಯೇಸುವನ್ನು ನಂಬದವರಿಗೆ, ಯೇಸುವನ್ನು ನಂಬಿ ವಾಕ್ಯಾನುಸಾರ ಜೀವಿಸಿದವರಿಗೆ, ಪಾಪಿಗಳಿಗೆ, ಅನ್ಯರಿಗೆ 2ನೇ ಮರಣ ಬರ್ತದೆ. ಅದೇ ಆತ್ಮೀಕ ಮರಣ. ಹಲ್ಲೆಲೂಯಾ. ಶಾರೀರಿಕ ಮರಣ, ಆತ್ಮಿಕ ಮರಣ. ಮರಣದಲ್ಲಿ 2 ವಿಧ ಇದೆ. ಮರಣದಲ್ಲಿ 2 ಭಾಗ ಇದೆ. ಒಂದು ಶಾರೀರಿಕ ಮರಣ, 2 ಆತ್ಮಿಕ मरण। एक शारीरिक मरण और एक आत्मिक मरण। दो मरण है आत्मिक। क्रिश्चियंस को, प्रभु में रहने वाला को, वचन तरफ से जीने वाला को हमें आत्मिक मरण नहीं आएगा, शारीरिक मरण सिर्फ इसको आएगा। हालेलुया, आमीन। ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು। ಆಮೆನ್। ದೇವರ ಮಕ್ಕಳು, ಪರಿಶುದ್ಧರು, ನೀತಿವಂತರು 1000 ವರ್ಷ ಕ್ರಿಸ್ತನೊಂದಿಗೆ, ಯೇಸು ಸ್ವಾಮಿಯೊಂದಿಗೆ ಈ ಭೂಮಿ ಮೇಲೆ ಯೇಸುವಿನೊಂದಿಗೆ ಆಳ್ವಿಕೆಯನ್ನ ಮಾಡ್ತಾರೆ। ಹಲ್ಲೆಲೂಯಾ। ತಿರುಗಿ ಭೂಮಿಗೆ ಬರ್ತಾರೆ। ಪ್ರೈಸ್ ದಿ ಲಾರ್ಡ್, ಆಮೆನ್। 7ನೇ ವಚನವನ್ನು ನೋಡೋಣ, 7 ವಚನ ಬೇಕಿದೆ। ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು। ಪಾತಾಳ ಏನಾಗಿದೆ? ಸೆರೆಮನೆ। ಪಾಪಿಗಳಿಗೆ, ದೇವದೂತರುಗಳಿಗೆ, ಅಂದ್ರೆ ಬಿದ್ದೋಗಿರೋ ದೇವದೂತರುಗಳಿಗೆ ಸೈತಾನನಿಗೆ ಪಾತಾಳ ಸೆರೆಮನೆ। ಸೈತಾನ 1000 ವರ್ಷ ಆಗಿರ್ತಾನೆ। ಈಗ ಭೂಮಿಯಲ್ಲಿದ್ದಾನೆ ಸೈತಾನ, ಮಧ್ಯಾಕಾಶದಲ್ಲಿದ್ದಾನೆ। ಹಲ್ಲೆಲೂಯಾ। ವಾಕ್ಯಕ್ಕೆ ಬನ್ನಿ। ಆ 1000 ವರ್ಷ ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು। ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ
ಜನರಿಗೆ ವಿರುದ್ಧವಾಗಿ ನಿಲ್ಲಿಸೋಣ ಯಾರು? ಸೈತಾನ. ಇವತ್ತು ನಿನ್ನ ಮನೆಯಲ್ಲಿ, ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ, ಬೇರೆಯವರ ಜೀವನದಲ್ಲಿ ಶತ್ರು ಏನಾದ್ರೂ ಮಾಡ್ತಾ ಇದ್ದಾನ, ವೈರಿ ಏನಾದ್ರೂ ಕೆಡಿಸ್ತಾ ಇದ್ದಾನ, ಜನಗಳನ್ನ ಮರಳುಗೊಳಿಸ್ತಾ ಇದ್ದಾನ, ಪಾಪಕ್ಕೆ ಮರಳುಗೊಳಿಸ್ತಾ ಇದ್ದಾನ, ದೇಶಕ್ಕೆ ಮರಳುಗೊಳಿಸ್ತಾ ಇದ್ದಾನ, ಅದು ಮನುಷ್ಯರಲ್ಲ, ಅದು ಯಾರು ಅಲ್ಲ, ಸೈತಾನ. ನೋಡಿ, 1000 ವರ್ಷ ಇದೆ. ಈ ಒಂದೇ ಒಂದು ಅಧ್ಯಾಯದಲ್ಲಿ 1000 ವರ್ಷ ಇದೆ. ಒಂದೇ ಅಧ್ಯಾಯದಲ್ಲಿ. ಈ ಬೈಬಲ್ ಅಲ್ಲಿ ಯಾವ ಅಧ್ಯಾಯದಲ್ಲಿ ಕೂಡ ಇಷ್ಟು ವರ್ಷ ಇಲ್ಲ. ಈ ಅಧ್ಯಾಯದಲ್ಲಿ 20ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 6ನೇ ವಚನದೊಳಗಡೆ 1000 ವರ್ಷ ಇದೆ. ಎಷ್ಟು ವರ್ಷ? 1 वचन से 6 वचन तक 1000 साल का हिस्ट्री दिया प्रभु ने. 1000 साल है इसमें 6 वचन. हालेलुया. ಎಷ್ಟು ಲಾಂಗ್ ಇದೆ ನೋಡಿ. ಪ್ರೈಸ್ ದಿ ಲಾರ್ಡ್. ಸೊ 1000 ವರ್ಷ ಆದಮೇಲೆ ಸೈತಾನನಿಗೆ ಸೆರೆಮನೆಯಿಂದ ಬಿಡುಗಡೆ ಆಗುತ್ತೆ. ಜೈಸೆ ಆಜಾದ್ ಇದ್ದಾಗ ಸಾತಾನ ಏನಾಯ್ತು ನೋಡಿ, ಅವನು ಬಂದು ಜನಗಳನ್ನ ಏನ್ ಮಾಡ್ತಾನಂತ ಅದೇ ಬುದ್ಧಿ. ಇವಾಗ ಹೇಗೆ ಜನಗಳನ್ನ ಮೋಸ ಮಾಡ್ತಾ ಇದ್ದಾನೆ, ಅವಾಗಲೂ ದೇವರು 1000 ವರ್ಷ ಈ ಭೂಮಿಯನ್ನು ನಾನು ಆಳ್ವಿಕೆ ಮಾಡಿದ್ದೀನಿ, ಈ ಮನುಷ್ಯರನ್ನ ಆಳ್ವಿಕೆ ಮಾಡಿದ್ದೀನಿ. 1000 ವರ್ಷ ದೇವರ ಒಂದು ಅಧಿಕಾರ, ದೇವರ ಒಂದು ಆಳ್ವಿಕೆ. ನೋಡಿ, 3 ವಿಧವಾದ ಆಳ್ವಿಕೆಗಳಿದೆ. ಒಂದು ಮನುಷ್ಯರ ಆಳ್ವಿಕೆ, 2 ಪಿಶಾಚಿ ಆಳ್ವಿಕೆ, 3 ದೇವರ ಆಳ್ವಿಕೆ. ಈಗ ನಡೀತಾ ಇರೋದು ಈ ಭೂಮಿಯನ್ನ ಜನಗಳು ಆಳ್ವಿಕೆ ಮಾಡ್ತಾರೆ. ಯಾರು? ಪ್ರಜಾಪ್ರಭುತ್ವ, ಡೆಮೋಕ್ರಸಿ. ಆಮೇಲೆ ಇದು ಮುಗಿದ ಮೇಲೆ ದೇವರು ಈ ಭೂಮಿಯನ್ನ 1000 ವರ್ಷ ಆಳ್ವಿಕೆ ಮಾಡ್ತಾನೆ. ಆ 1000 ವರ್ಷ ತೀರಿದ ಮೇಲೆ ಸೈತಾನನಿಗೆ ಬಿಡುಗಡೆ ಆಗುತ್ತೆ. ಸೈತಾನ ಬಂದು ತಿರುಗಾ ಮನುಷ್ಯರನ್ನ ಪಾಪಕ್ಕೆ ಪ್ರೇರಿಸ್ತಾನೆ. ದೇವರು ಈ ಭೂಮಿಯನ್ನ 1000 ವರ್ಷ ಆಳ್ವಿಕೆ ಮಾಡಿದ್ದಾನೆ. ದೇವರಂದ್ರೆ ಏನು, ನಿಜ ಅಂದ್ರೆ ಏನು, ದೇವರು ಹೆಂಗೆ ಅವರಿಗೆ ಊಟ, ಬಟ್ಟೆ, ನೀರು, ಆರೋಗ್ಯ, ಆಶೀರ್ವಾದ, ಸಮಾಧಾನ, ಬಿಡುಗಡೆ, ಉದ್ಯೋಗ, ಕುಟುಂಬ ಕೊಟ್ಟು ಅವರನ್ನ ಆಳ್ವಿಕೆ ಮಾಡಿ ನಡೆಸುತ್ತಾನೆ. ಆಮೇಲೆ ಕೂಡ ಕೆಲವು ಜನ 1000 ವರ್ಷ ಆಳ್ವಿಕೆ ಮಾಡಿದ್ಮೇಲೆ ಸೈತಾನನಿಗೆ ಮರಳಾಗ್ತಾರೆ. ನೋಡಿ, ಆ 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನ ಇರಲ್ಲ. ಆ 1000 ವರ್ಷ ಆಳ್ವಿಕೆಯಲ್ಲಿ ರೋಗ ಇರಲ್ಲ. ಆ 1000 ವರ್ಷ ಆಳ್ವಿಕೆಯಲ್ಲಿ ಜನಗಳಿಗೆ ಮರಣನೇ ಇರಲ್ಲ. ಈಗ ಇದೆಯೇ ಇಲ್ವಾ ಮರಣ? ಇದೆ. ಆ 1000 ವರ್ಷ ಆಳ್ವಿಕೆಯಲ್ಲಿ ಮರಣ ಇರಲ್ಲ, ರೋಗ ಇರಲ್ಲ, ಕೊಲೆ ಇರಲ್ಲ, ಮೋಸ ಇರಲ್ಲ, ವಂಚನೆ ಇರಲ್ಲ. ಅಂತ ಒಂದು ಅಧಿಕಾರವನ್ನ, ಆಳ್ವಿಕೆಯನ್ನ ಯೇಸು ಕ್ರಿಸ್ತನು ಜನಗಳಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಯ್ತು ನೋಡಿ, 9ನೇ ವಚನ. ಅವನು 8ನೇ ವಚನದಲ್ಲಿ ಯುದ್ಧಕ್ಕೆ ಕೂಡಿಸುವನು, ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಇಳಿದು ಬಂದ ಬೆಂಕಿಯು ಬಂದು ಅವರನ್ನು ಧರಿಸಿಬಿಟ್ಟಿತು. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಈ ವಾಕ್ಯದಲ್ಲಿ ತುಂಬಾ ಅರ್ಥ ಇದೆ. ಆಮೇಲೆ ದೇವರಿಗೆ ವಿರುದ್ಧವಾಗಿ ಸಮುದ್ರದ ಮರಳಿನಷ್ಟು ಜನ ದೇವರಿಗೆ, ಅವ್ರು ಯಾರಂದ್ರೆ ದೇವ್ರ ಮಕ್ಕಳೇ. ಈಗ ಹೆಂಗೆ ದೇವ್ರ ಮಕ್ಕಳಲ್ಲಿ ಕೆಲವರು ದೇವ್ರ ಮಕ್ಕಳಿಗೆ ವಿರೋಧವಾಗಿ ಸೈತಾನ ಪರ ಇದ್ದಾರೋ, ಆ ಕಾಲದಲ್ಲಿ ಕೂಡ 1000 ವರ್ಷ ಆಳ್ವಿಕೆ ಆದ್ಮೇಲೆ ಕೂಡ ದೇವರಿಗಾಗಿ ವಿರೋಧವಾಗಿ ಪಾಪ ಮಾಡ್ತಾರಂತೆ. ಸೈತಾನನ ಮಾತನ್ನ ಕೇಳಿ ಸೈತಾನಿಗೆ ವಿರೋಧ ಪರವಾಗಿ ನಿಂತು ದೇವರಿಗೆ ವಿರೋಧವಾಗಿ, ದೇವರ ಮಕ್ಕಳಿಗೆ, ಇಸ್ರಾಯೇಲ್ ರಾಜ್ಯಕ್ಕೆ ವಿರೋಧವಾಗಿ ಮುತ್ತಿಗೆಯನ್ನ ಹಾಕ್ತಾರಂತೆ. ಹಲ್ಲೆಲೂಯಾ. ದೇವರಿಗೆ ಪರ ಇರಿ, ಸೈತಾನ ಪರ ಇರಬೇಡಿ, ಸೈತಾನ ಪರ ಯುದ್ಧ ಮಾಡಬೇಡಿ. ದೇವರ ಜೊತೆಯಲ್ಲಿ ನಿಂತ್ಕೊಳ್ಳಿ, ದೇವರಿಗಾಗಿ ನಿಂತ್ಕೊಳ್ಳಿ, ಪಾಪವನ್ನು ದ್ವೇಷಿಸಿ. ಆಮೆನ್, ಹಲ್ಲೆಲೂಯಾ. ಆ ಪರಲೋಕದಿಂದ ಇಳಿದು ಬಂದು ಅವರನ್ನು ಬೆಂಕಿಯು ಧರಿಸಿಬಿಟ್ಟಿತು. 1000 ವರ್ಷ ಆಳ್ವಿಕೆ ಯಾವಾಗಂದ್ರೆ, ಫಾರ್ ಎಕ್ಸಾಂಪಲ್, ಇವತ್ತು ಯೇಸು ಸ್ವಾಮಿ ಬಂದ್ರೆ ಮಧ್ಯಾಕಾಶಕ್ಕೆ ಸಭೆ ಎತ್ತಲ್ಪಡ್ತದೆ. ಸಭೆ ಎತ್ತಲ್ಪಟ್ಟ ಮೇಲೆ 7 ವರ್ಷ ಉಪದ್ರವ ಕಾಲ ಬರ್ತದೆ. ಆ 7 ವರ್ಷ ಉಪದ್ರವ ಕಾಲ ಸೈತಾನನ ಮಗನಾಗಿರೋ
ಕ್ರಿಸ್ತು ವಿರೋಧಿ ಆಂಟಿ ಕ್ರೈಸ್ಟ್ ಈ ಭೂಮಿಯನ್ನ 7 ವರ್ಷ ಆಳ್ವಿಕೆ ಮಾಡ್ತಾನೆ. ಅದಾದ್ಮೇಲೆ ಅರ್ಮೆಗದೋನ್ ಯುದ್ಧ ಆಗುತ್ತೆ. ಅರ್ಮೆಗದೋನ್ ಯುದ್ಧದಲ್ಲಿ ಸೈತಾನನ ಮಗ ಕ್ರಿಸ್ತು ವಿರೋಧಿ ಸುಳ್ಳು ಪ್ರವಾದಿ ಸೋತೋಗ್ತಾರೆ. ಆಮೇಲೆ 1000 ವರ್ಷ ಈ ಭೂಮಿಯನ್ನ ಆಳ್ತಾನೆ. ಆ 1000 ವರ್ಷ ತೀರಿದ ಮೇಲೆ ಸೈತಾನಿಗೆ ಬಿಡುಗಡೆ ಆಗ್ತದೆ. ಸೈತಾನ ಬಂದು ಜನಗಳನ್ನು ದೇವರಿಗೆ ವಿರೋಧವಾಗಿ ನಿಲ್ಲಿಸ್ತಾನೆ. ಆಗ ಆ ಜನಗಳ ಮೇಲೆ, ಸೈತಾನನ ಮೇಲೆ ದೇವರು ಬೆಂಕಿ ಪರಲೋಕದಿಂದ ಆಕಾಶದಿಂದ ಬಂದು ಆ ಜನಗಳನ್ನು ಸುಟ್ಟು ಹಾಕ್ತಾನೆ. ಸೈತಾನವನ್ನು ಎತ್ತಿ ನರಕದಲ್ಲಿ ಹಾಕ್ತಾನೆ. ವಾಕ್ಯದಲ್ಲಿ 10ನೇ ವಚನದಲ್ಲಿ ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗೊಳ್ಳುವ ಕೆರೆಯಲ್ಲಿ ತೊಪ್ಪಿಬಿಟ್ಟನು. ಸೈತಾನ ಎಲ್ಲಿ ಹಾಕಿದ್ದಾನೆ ದೇವರು? ನರಕದಲ್ಲಿ. ಅನೇಕನ ನರಕಕ್ಕೆ ಕಳಿಸಿನಲ್ವಾ? ಅನೇಕ ದೇವದೂತರನ್ನ ನರಕಕ್ಕೆ ಕಳಿಸಿನಲ್ಲ? ಅನೇಕ ದೇವರ ಮಕ್ಕಳನ್ನ ನರಕಕ್ಕೆ ಕಳಿಸಿನಲ್ಲ? ಅನೇಕ ಅನ್ಯ ಜನಗಳನ್ನ ನರಕಕ್ಕೆ ಕಳಿಸಿನಲ್ಲ? ಇವಾಗ ಅವನು ಕೂಡ ನರಕದಲ್ಲಿ ಬೀಳ್ತಾನೆ. ಅದು ಯಾವಾಗಂದ್ರೆ ಇವಾಗ ಯೇಸು ಕ್ರಿಸ್ತು ಬಂದ್ರೆ 1007 ವರ್ಷ ಬಿಟ್ಟು, ಎಷ್ಟು? 1007 ವರ್ಷ ಬಿಟ್ಟು ಈ ವಾಕ್ಯ ನೆರವೇರ್ತದೆ. ಇವಾಗ ನಡೆಯಲ್ಲ. ಇನ್ನು 5 ವರ್ಷ ಬಿಟ್ಟು ನಡೆಯಲ್ಲ. ಇನ್ನು 7 ವರ್ಷ ಬಿಟ್ಟು ನಡೆಯಲ್ಲ. ಇನ್ನು 50 ವರ್ಷ ಬಿಟ್ಟು ಕೂಡ ನಡೆಯಲ್ಲ. ಇನ್ನು 100 ವರ್ಷ ಬಿಟ್ಟು ಕೂಡ ನಡೆಯಲ್ಲ. ಇನ್ನು 500 ವರ್ಷ ಬಿಟ್ಟು ಕೂಡ ನಡೆಯಲ್ಲ. ಇವತ್ತು ಯೇಸು ಸ್ವಾಮಿ ಬಂದು ಸಭೆಯನ್ನ ಎತ್ಕೊಂಡ್ರೆ ಅಲ್ಲಿಂದ 1007 ವರ್ಷ ಆದ್ಮೇಲೆ ಈ ವಾಕ್ಯ 10ನೇ ವಚನ ನೆರವೇರ್ತದೆ. ಹಲ್ಲೆಲೂಯಾ. 9ನೇ ವಚನ ನೆರವೇರ್ತದೆ. ಹಲ್ಲೆಲೂಯಾ. 8, 9, 10ನೇ ವಚನಗಳು ಇಲ್ಲಿಂದ ಸಭೆ ಎತ್ತಲ್ಪಟ್ಟರೆ ಇವತ್ತಿನಿಂದ 1007 ವರ್ಷ ಬಿಟ್ಟು ನೆರವೇರುವ ವಾಕ್ಯಗಳಿವೆ. ಹಲ್ಲೆಲೂಯಾ. ಬನ್ನಿ 11ನೇ ವಚನಕ್ಕೆ ಬನ್ನಿ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು, ಒಂದು ನಿಮಿಷ, 10ನೇ ವಚನ ನೋಡಿ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನ ಕೈಸೆ ಬರ. सैतान ಎಂತವನು? देखो सिस्टर 10 वचन देखो, सातान कैसे बना? मारने वाला शैतान आग और गंधक की उस झील में किधर पड़ा? आग और गंधक मतलब नरक। कैसे वाला बता रहे हैं सिस्टर? वो सातान आदमी को क्या करने वाला बताते हैं वचन? हालेलुया। ಮೋಸ ಮಾಡೋದು, ಮರಳುಗೊಳಿಸೋದು, ಮೋಸ करने वाला, धोखा देने वाला सातान आदमी को स्वर्ग से, प्रभु से अलग करने वाला सातान, नरक को लेके चलने वाला सातान ನಮ್ಮ ಕೈಯಲ್ಲಿ ಪಾಪ ಮಾಡಿಸಿ ದೇವರಿಂದ, ಪರಲೋಕದಿಂದ, ನಿತ್ಯ ಜೀವದಿಂದ ನಮ್ಮನ್ನು ದೂರ ಮಾಡಿ ನರಕಕ್ಕೆ ಕರ್ಕೊಂಡು ಹೋಗೋ ಮೋಸಗಾರ ಇವರು. ಹುಷಾರಾಗಿರಿ, ಜಾಗರೂಕತೆ ಇದ್ದೀರಿ. ಪಾಪಗಳನ್ನು ಹುಟ್ಟಿಸ್ತಾನೆ ನೋಡಿ. ನಾ ಪಾಪ ಮಾಡಿದ್ರೆ ಸಾಕು ನರಕಕ್ಕೆ ಹೋಗ್ತು. ಅವನು ಚೆನ್ನಾಗಿ ಗೊತ್ತು, ನಿನಗೆ ಗೊತ್ತಿರಿ. ಆಮೇಲೆ ಮೃಗವು ಸುಳ್ಳು ಪ್ರವಾದಿಯು ಕೂಡ ಇದ್ದಾರೆ. ಎಲ್ಲಿ? ಅಗ್ನಿ ಗಂಧಕಗಳು ಇವ ಕೆರೆ. ಕೌನೆ ಆಲ್ರೆಡಿ ಉಧರ್ झूठ का भाव और झूठ का ಅಲ್ಲೆಲೂಯಾ. ಮೊದಲನೇ ಮೃಗ, ಎರಡನೇ ಮೃಗ, ಸುಳ್ಳು ಪ್ರವಾದಿ ಅಲ್ಲಿದ್ದಾರೆ. ಅವ್ರ ಜೊತೆಲಿ ಮೂರನೇ ಒಂದು ಸೈತಾನ, ನರಕದಲ್ಲಿ ಡೈರೆಕ್ಟ್ ಆಗಿ ಆಗ್ಬಿಟ್ಟ ದೇವರು. ಅಲ್ಲೆಲೂಯಾ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುವರು. ಯಾಕೆ ಸೈತಾನಿಗೆ ನರಕ? ಯಾಕೆ ಸುಳ್ಳು ಪ್ರವಾದಿಗೆ ನರಕ? ಯಾಕೆ ಆಂಟಿ ಕ್ರೈಸ್ಟ್ಗೆ ನರಕ? ಇವ್ರು ಮೂವರು ತುಂಬಾ ಮೋಸ ಮಾಡಿದಾರಲ್ಲ ಜನಗಳನ್ನ. ಈ 3 ಆತ್ಮಗಳು ಜನಗಳನ್ನ ಮೋಸ ಮಾಡಿ ನರಕಕ್ಕೆ ತಗೊಂಡೋದ್ರಲ್ಲ, ಅವ್ರಿಗೂ ನರಕ, ಅವ್ರಿಗೂ ಕೂಡ ನರಕ. ಮೋಸ ಮಾಡೋದು ಮೋಸ ಹೋಗ್ತಾನೆ. ಸೈತಾನ ಮೋಸಗಾರ. ಹುಷಾರಾಗಿರು, ಎಚ್ಚರವಾಗಿರು. ಲೋಕ ನಿನ್ನಲ್ಲಿ ಏನೇನಿದ್ರೆ ತಿರುಗಿ ದೇವರ ಕಡೆಗೆ ಕೈ ಎತ್ತು. 11ನೇ ವಚನಕ್ಕೆ ಬನ್ನಿ. ಆಮೇಲೆ ಯಾರ ವಚನ? ಆಮೇಲೆ ಮರಳುಗೊಳಿಸುವ ಬೆಳ್ಳಗಿರುವ ಮಹಾಸಿಂಹಾಸನವನ್ನು, ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಈ ಸಿಂಹಾಸನ ಹೇಗಿದೆ? ಈ ಸಿಂಹಾಸನ ಕೇಸರಿ ಸಫೇದ್ ವಾಲ್. ಆಮೇಲೆ
सफेद का मतलब न्याय विचारण करने वाला, न्याय विचारण करने का सिंहासन। ಇದು ಈ ಸಿಂಹಾಸನ ಕೇವಲ ನ್ಯಾಯ ತೀರ್ಪು ಮಾಡೋದಕ್ಕೆ ಮಾತ್ರ ಈ ಸಿಂಹಾಸನ. ಎಲ್ಲ ನೋಡಿದ್ರೆ ವೈಟ್ ಕಲರ್ ಎಲ್ಲಿ ನೋಡಿರಲ್ಲ, ಇರ್ಬೋದು, ನಾನು ಇಲ್ಲ ಅನ್ನಲ್ಲ. ಆಮೇಲೆ ಬಿಳಿ ಸಿಂಹಾಸನ, ಅದರ ಮೇಲೆ ಹೇಗೆ ಕೂತಿದ್ದಾನೆ ನೋಡಿ. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಎಂತ ಸಿಂಹಾಸನ? ಬೆಳ್ಳಗಿದೆ, ದೊಡ್ಡ ಸಿಂಹಾಸನ, ಮಹಾಸಿಂಹಾಸನ, ಮಹಾಸಿಂಹಾಸನ. ನೋಡ್ಕೊಳ್ಳಿ, ಅವರು ನಮ್ಮ ದೇವರು ಎಷ್ಟು ದೊಡ್ಡವನು, ನಮ್ಮ ನ್ಯಾಯಾಧಿಪತಿ ಎಷ್ಟು ದೊಡ್ಡವನು ನೋಡಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಓದಿ, ಅದರಲ್ಲಿ ಕೀರ್ತನೆಗಳು 9:7 ಓದಿ. भजन संगीत उधर ही आप रखो, फिर उधर ही आना वापस. भजन संगीत 9 अध्याय 7 से 8 वचन पढ़ो. ओदी वो बेग तेरी ಕೀರ್ತನೆಗಳು 9ನೇ ಅಧ್ಯಾಯ 7-8. ಯೆಹೋವನಿಗಾದರೂ ಕೂಡ ಸಿಂಹಾಸನ ನ್ಯಾಯ ತೀರ್ಪಂತಿದೆಯಾ? ಯೆಹೋವನಂತಿದೆಯಾ? ಯೇಸು ಸ್ವಾಮಿ, ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ನ್ಯಾಯ ತೀರಿಸೋನು. ಸಿಂಹಾಸನ ಅಂತಿದೆ ನೋಡಿ, ಅಲ್ಲಿ ಸಿಂಹಾಸನ, ಸಿಂಹಾಸನ ದೇವ ಉದರ್ವಿ. ಆಮೇಲೆ ದೇವರು ಹಾಕಿಟ್ಟಿದ್ದಾನೆ ಸಿಂಹಾಸನವನ್ನು. ಕೋರ್ಟಲ್ಲಿ ನೋಡಿ, ಜಡ್ಜು ಚೇರ್ ನೋಡಿ, ತುಂಬಾ ಅದ್ಭುತವಾಗಿ, ತುಂಬಾ ಕಾಸ್ಟ್ಲಿಯಾಗಿ, ತುಂಬಾ ದೊಡ್ಡದಾಗಿರ್ತದೆ ಕೋರ್ಟಲ್ಲಿ. ಹಂಗೆ ಈ ಪ್ರಪಂಚವೆಂಬ ಜನಗಳಿಗೆ ನ್ಯಾಯ ತೀರಿಸೋದಕ್ಕೆ ಮಹಾ ಸಿಂಹಾಸನವನ್ನು ಹಾಕೊಂಡು ಕೂತಿದ್ದಾರೆ. ಬನ್ನಿ, ವಾಪಸ್ ಬನ್ನಿ. ಪ್ರಕಟಣೆ ಗ್ರಂಥ 20:11 ಬನ್ನಿ. ಆಮೇಲೆ ಪ್ರಕಾಶ ಪುಸ್ತಕ 20:11 ವಾಪಸ್ ಆಜಾವ್. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂ ಆಕಾಶಗಳು ಹೋಗಿ ಹೋಗಿ ಇನ್ನು ಕಾಣಿಸಲಾರದೆ ಆದವು. ಭೂಮಿ ಆಕಾಶ ದೇವರ ಮುಂದುಗಡೆಯಿಂದ, ಸಿಂಹಾಸನದ ಮುಂದುಗಡೆಯಿಂದ ಹೋಗೋಯ್ತು. ಅಷ್ಟೇ, ಅದ್ರ ಕೆಲಸ ಮುಗೀತು. ಇನ್ನು ಭೂಮಿ ಬೇಕಾಗಿಲ್ಲ, ಇನ್ನು ಆಕಾಶ ಬೇಕಾಗಿಲ್ಲ. ಜನಗಳೇ ಇರಲ್ಲ, ಜನಗಳೆಲ್ಲ ಪರಲೋಕದಲ್ಲಿ ಇರ್ತಾರೆ. ಜನಗಳೆಲ್ಲ ಪರಿಶುದ್ಧರೆಲ್ಲ ಪರಲೋಕದಲ್ಲಿ ಇರ್ತಾರೆ. ಪರಿಶುದ್ಧರಲ್ಲಿ ಇನ್ನು ಕೆಲವರು ಹೊಸ ಎರಿಸಿಲೆಯಲ್ಲಿ ಇರ್ತಾರೆ. ಪಾಪಿಗಳೆಲ್ಲ ನರಕದಲ್ಲಿ ಇರ್ತಾರೆ. ಇನ್ನೇನಿಗ ಆಕಾಶ, ಇನ್ನೇನಿಗ ಭೂಮಿ. ಹಲ್ಲೆಲೂಯಾ. ಆಮೆನ್. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಚೋಟವಲ ಬಡವಲ ಸಿಂಹಾಸನದ ಬೀಚ್ಗೆ ಕಡಾವು. ಚಿಕ್ಕವರು ದೊಡ್ಡವರು ಸಿಂಹಾಸನದ ಮುಂದೆ ನಿಂತಿದ್ದಾರೆ. ಪ್ರತಿಯೊಬ್ಬರು, ಎಲ್ಲ ಮೋಸಗಾರರು, ಕಳ್ಳರು, ರೌಡಿಗಳು, ವೇಶ್ಯಗಳು, ವ್ಯಭಿಚಾರಿಗಳು, ದೇವರನ್ನ ಬೈದವರು, ದೇವರನ್ನ ದೂಷಿಸಿದವರು, ದೇವರ ವಾಕ್ಯ ಕೇಳಿ ವಾಕ್ಯದಂತೆ ನಡೆಯದವರು, ಕಳ್ಳರು, ಮೋಸಗಾರರು, ವಂಚಕರು, ವಿಗ್ರಹ ಆರಾಧಕರು, ಪೂಜಾರಿ, ಮಂತ್ರವಾದಿಗಳು, ರೌಡಿಗಳು, ವೇಶ್ಯಗಳು, ಪ್ರತಿ ಅಸಹ್ಯದಲ್ಲಿ ಸೇರಿದವರು ಆತನ ಮುಂದೆ ನಿಂತಿದ್ದಾರೆ. ನೋಡಿ, ನೀನು ಅಲ್ಲಿ ನಿಲ್ಬಾರ್ದು. ನಿಮ್ಗೆ ಗೊತ್ತಾ, ದೇವರಲ್ಲಿರೋರಿಗೆ ನ್ಯಾಯ ತೀರ್ಪೇ ಇಲ್ಲ. ನೀನು ಕರೆಕ್ಟಾಗಿ ವಾಕ್ಯದಲ್ಲಿ ನಡ್ಕೊಂಡ್ರೆ ಅಂದ್ರೆ ನಿನ್ ಮೇಲೆ ದೇವ್ರ ಕೋಪನೇ ಬರಲ್ಲ. ನೀನ್ ನ್ಯಾಯ ತೀರ್ಪಿಗೆ ನಿಲ್ಲಲ್ಲ, ನಿನಗೆ ನ್ಯಾಯ ತೀರ್ಪಿ ಇರಲ್ಲ. ನೀನ್ ಡೈರೆಕ್ಟ್ ಸೆಲೆಕ್ಷನ್ ಆಗ್ತೀಯಪ್ಪ ಲೋಕಕ್ಕೆ. ಅದಕ್ಕೆ ನಿನಗೆ ದೇವರು ಬೈಬಲ್ ಅನ್ನು ಕೊಟ್ಟಿರೋದು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೂರ್ಯ, ಆಕಾಶ ನಕ್ಷತ್ರಗಳು, ಸೂರ್ಯ, ಚಂದ್ರ ಏನು ಇರಲ್ಲ, ಏನು ಬೇಕಾಗೇ ಇಲ್ಲ. ನೆಕ್ಸ್ಟ್ ವೀಕು 21ನೇ ಅಧ್ಯಾಯದಲ್ಲಿ ಸೂರ್ಯನೇ ಬೇಕಾಗಿಲ್ಲ ಅಂತ ಬರ್ತಾರೆ ವಾಕ್ಯ. ಸೂರ್ಯ ಅವಶ್ಯಕತೆನೇ ಇಲ್ಲ ನಿತ್ಯ ಜೀವನದಲ್ಲಿ. ಆಮೇಲೆ ಆಗ ಪುಸ್ತಕಗಳು
ಏನಾಯ್ತು? ಆ ಪುಸ್ತಕಗಳಂದ್ರೆ ಒಂದು ನಿಮಿಷ ನೋಡೋಣ. ಪುಸ್ತಕಗಳಂದ್ರೆ ಪ್ರತಿಯೊಬ್ಬರ ಹೆಸರಲ್ಲಿ ಒಂದೊಂದು ಬುಕ್ ಇರ್ತದೆ. ನಿನ್ನ ಹೆಸರಲ್ಲಿ ಒಂದು ಬುಕ್ಕು, ನನ್ನ ಹೆಸರಲ್ಲಿ ಒಂದು ಬುಕ್ಕು. ಈ ಪ್ರಪಂಚದಲ್ಲಿ ದೇವರು ನಂಬಿರೋರು ನಂಬಿರೋರು ಎಲ್ಲರ ಹೆಸರಲ್ಲಿ ಒಂದೊಂದು ಬುಕ್ ಇರ್ತದೆ. ಹಲ್ಲೆಲೂಯಾ. ಅದ್ರ ಜೊತೆಯಲ್ಲಿ पुस्तक है सिस्टर बुद्ध, पुस्तक है किताब जीवन का पुस्तक. इसका पहले पुस्तक बहुत पुस्तक बोला देखो, मतलब आपका नाम है, मेरा नाम है, सभी लोग का नाम है, एक एक पुस्तक रहेगा. हाँ, हम इस जीवित में कैसे जिया वो हिस्ट्री बुक है. चरित्र इतिहास बुक ನಮ್ಮ ಜೀವನ ಚರಿತ್ರೆ ಅದರಲ್ಲಿ ಇರ್ತದೆ. ಹುಷಾರ್, ಭಯ ಪಡೋ, ಒಂದೊಂದು ಎಂಟ್ರಿ ಆಗ್ತಾ ಇರ್ತದೆ. ಅವೇ ಜೀವಪಾತ್ಯರ ಪುಸ್ತಕ ಇದೆ ಪರಲೋಕದಲ್ಲಿ. ಆಮೇಲೆ ನಾವ್ ಹೆಂಗ್ ನಡ್ಕೊಂಡ್ರೆ ಆ ಬುಕ್ ಇದೆ. ಆಮೇಲೆ ಜೀವಪಾತ್ಯರ ಪಟ್ಟಿ ಇದೆ. ಯಜ್ಞದ ಕುರಿಮರಿಯಾದನ ಪುಸ್ತಕ ಇದೆ. ಯಜ್ಞದ ಕುರಿಮರಿಯಾದನ ಪುಸ್ತಕ ಇದೆ. ಜೀವಪಾತ್ಯರ ಪುಸ್ತಕ ಇದೆ. ನೀನು ನಾನು ನಡ್ಕೊಂಡ್ರೆ ನಿನ್ನ ಪರ್ಸನಲ್, ನನ್ನ ಪರ್ಸನಲ್ ಬುಕ್ ಇರ್ತದೆ. ಧರ್ಮಶಾಸ್ತ್ರ ಬುಕ್ ಇರ್ತದೆ. ಇವುಗಳನ್ನು ತೆಗೆದು ಕೃತ್ಯಗಳ ಬುಕ್ ಇರ್ತದೆ. ಇವುಗಳನ್ನು ತೆಗೆದು ದೇವರು ನ್ಯಾಯ ತೀರ್ಪನ್ನ ಮಾಡ್ತಾರೆ. ಹಲ್ಲೆಲೂಯಾ. 13ನೇ ವಚನ ಬೇಕು, 13ನೇ ವಚನ ನೋಡಿ. ಅವರವರ ಕೃತ್ಯಗಳಿಗೆ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸತ್ತವರು ಮರನೇ ಬಾಲಕು, जीने वाला को नहीं, मरने वाला को मैं प्रभु ಜಡ್ಜ್ಮೆಂಟ್ करे. ದೇವರು ಸತ್ತವರಿಗೆ ನ್ಯಾಯವನ್ನು ತೀರಿಸ್ತಾರೆ, ಬದುಕಿದವರಿಗಲ್ಲ. ಆಮೇಲೆ ಕಂಟಿನ್ಯೂ ಮಾಡೋಣ. ತಮ್ಮೊಳಗೆ ಒಂದು ನಿಮಿಷ. ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರ ಕೆನಾಲ್ ಸಮುದ್ರವು ತನ್ನೊಳಗಿಂದ ಸತ್ತವರನ್ನು ಒಪ್ಪಿಸಿತು. ಸಮುದ್ರದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ? ಸಮುದ್ರ ಬಂದು ಏನ್ ಮಾಡ್ತಾ ಇದೆ? ದೇವರಿಗೆ ಲೆಕ್ಕ ಕೊಡ್ತಾ ಇದೆ. ಸಮುದ್ರ ಆಕೆ ಕ್ಯಾ करे प्रभु को हिसाब दे देखो. ನೋಡಿ ಎಷ್ಟು ಮಹಿಮೆ, ಎಷ್ಟು ಶಕ್ತಿ ನೋಡಿ, ಎಷ್ಟು ಬಲ ನೋಡಿ. ಒಂದು ಸಮುದ್ರ ಕೂಡ ಲೆಕ್ಕ ಕೊಡ್ಬೇಕು, ಪಾತಾಳನೂ ಲೆಕ್ಕ ಕೊಡ್ಬೇಕು, ಭೂಮಿನೂ ಲೆಕ್ಕ ಕೊಡ್ಬೇಕು, मरणात्मा ಕೂಡ ಬಂದು ಲೆಕ್ಕ ಕೊಡ್ಬೇಕು. सभी लोग आके प्रभु को गिनती दे रहे, हिसाब दे रहे. ನೋಡಿ ಸಮುದ್ರದ ಸತ್ತವರಲ್ಲಿ ತನ್ನೊಳಗಿಂದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತನ್ನ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅದರಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಸತ್ತವನ್ನು ಸ್ವಲ್ಪ ಜನ ಇಟ್ಕೊಂಡಿರ್ತಾನೆ, ಪಾತಾಳ ಸ್ವಲ್ಪ ಜನ ಇಟ್ಕೊಂಡಿರ್ತಾರೆ, ಭೂಮಿ ಸ್ವಲ್ಪ ಜನ ಇಟ್ಕೊಂಡಿರ್ತದೆ, ಆಮೇಲೆ ಸಮುದ್ರ ಸತ್ತೋದು ಇಟ್ಕೊಂಡಿದೆ. ಅವರೆಲ್ಲ ಬಂದಿದ್ದು ಇಷ್ಟು ಜನ ನನ್ನ ಹತ್ರ ಸತ್ತೋರು, ನನ್ನ ಹತ್ರ ಇದ್ದವರು, ತಗೋ ಅಂತ ಕೊಟ್ಬಿಡಿ. ಏನಾಯ್ತು ನೋಡೋವೆಲ್ಲ ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳ ಪ್ರಕಾರ ತೀರ್ಪು ಆಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಯಲ್ಲಿ ದೊಬ್ಬಲ್ಪಟ್ಟಿತು. ಮೃತ್ಯು ಅನ್ನೋದು ಒಂದು ಆತ್ಮ, ಪಾತಾಳ ಅನ್ನೋದು ಒಂದು ಆತ್ಮ. ಪಾತಾಳ ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ. ಎಲ್ಲಿ ಬೀಳ್ತದೆ? ನರಕದಲ್ಲಿ ಬೀಳ್ತದೆ. ಎಲ್ಲಿ ಬೀಳ್ತದೆ ಪಾತಾಳ? ಎಲ್ಲಿ ಬೀಳ್ತದೆ ಮೃತ್ಯುವು? ಎಲ್ಲಿ ಬೀಳ್ತದೆ? ಪಾತಾಳದಲ್ಲಿ ಬಿದ್ದು ಹೋಗ್ತಾ ಇದೆ. ಪಾತಾಳ ಒಂದು ತುಂಬಾ ದೊಡ್ಡದು, ಸಾರಿ, ನರಕದಲ್ಲಿ ಬಿದ್ದು ಹೋಗ್ತಾ ಇದೆ. ಪಾತಾಳ ಅಲ್ಲ, ಪಾತಾಳದಲ್ಲ, ಪಾತಾಳ ನರಕದಲ್ಲಿ ಬೀಳ್ತಾ ಇದೆ. ಮರಣ ನರಕದಲ್ಲಿ ಬೀಳ್ತಾ ಇದೆ. 14ನೇ ವಚನ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಇವ್ರು ಯಾರು ಗೊತ್ತಾ? जीवित पुस्तक में इसका नाम लिखा, इसका नाम फिर किधर चले गए? इसका नाम ಎಲ್ಲೋ ಇತ್ತು? ರಕ್ಷಣೆ ಕಳ್ಕೊಂಡು उतार लाश रक्षण नष्ट हुआ. इसका नाम प्रभु पुस्तक से निकल दिया.
ಕೇರ್ಫುಲ್. ನಿನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿದ್ರೆ ಮಾತ್ರ ಪರಲೋಕ, ಇಲ್ಲಂದ್ರೆ ಪರಲೋಕ ಸಿಗಲ್ಲ. ನಿನ್ನ ಹೆಸರು ಯಾವಾಗಲೂ ಜೀವ ಬಾಧ್ಯರ ಪಟ್ಟಿಯಲ್ಲಿ ಅಂತ ಗಮನಿಸು, ಸರಿಯಾಗಿ ಗಮನಿಸು. ನನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿದೆಯೋ ಪಾಪಿಗಳ ಪಟ್ಟಿಯಲ್ಲಿದೆಯೋ? मेरा नाम पापी का पट्टी में, पापी का साथ में, नहीं तो जीव पुस्तक में. सोचे एक बात, तुम्हारा देवर मಕ್ಕಳು ಹೆಸರುಗಳಿದೆ, तुम्हारा नाम डिलीट नहीं हुआ ना. ನಿನ್ನ ಹೆಸರು ಹೊಡೆದಾಗಬಾರದು ದೇವರು. ಹಾಗಾದ್ರೆ ಪರಿಶುದ್ಧವಾಗಿ ನಡ್ಕೊ ನೀನು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜೀವಪಾತರ ಪಟ್ಟಿಯಲ್ಲಿ ಬರಕಕ್ಕಾಗಿ ಕಾಣಲಿಲ್ಲವು, ಅವನು ಬೆಂಕಿಯ ಕೆರೆಗೆ ತೊಬ್ಬಲ್ಪಟ್ಟನು. ಇದು ಕಡೇ ಚರ್ಚ್ ಲಾಸ್ಟ್. ಇದಾದ್ಮೇಲೆ ಭೂಮಿ ಇರಲ್ಲ, ಮನುಷ್ಯರಿರಲ್ಲ, ಪ್ರಾಣಿಗಳಿರಲ್ಲ, ಪಕ್ಷಿಗಳಿರಲ್ಲ, ಮರಗಳಿರಲ್ಲ, ಗಿಡಗಳಿರಲ್ಲ, ಜನರೇ ಇರಲ್ಲ, ಸೂರ್ಯ ಇರಲ್ಲ, ಚಂದ್ರ ಇರಲ್ಲ, ನಕ್ಷತ್ರ ಇರಲ್ಲ, ಆಕಾಶ ಇರಲ್ಲ, ಭೂಮಿ ಇರಲ್ಲ, ಪಾತಾಳನೂ ಇರಲ್ಲ, ಮರಣನೂ ಇರಲ್ಲ. ಪಾಪಿಗಳು ನರಕದಲ್ಲಿ, ಪರಿಶುದ್ಧರು ಪರಲೋಕದಲ್ಲಿ ಮತ್ತೆ ಹೊಸ ಯೆರೂಸಲೇಮಿನಲ್ಲಿ ಇರ್ತಾರೆ. ಪಾಪಿಗಳು ಕತ್ತಲೆಯಲ್ಲಿ, ಪರಿಶುದ್ಧರು ಬೆಳಕಿನ ರಾಜ್ಯದಲ್ಲಿ ದೇವರಿಗೆ ಯಾಜಕರಾಗಿದ್ದಾರೆ. ದೇವರಿಗೆ ಯಾಜಕ ವಂಶದವರಾಗಿ, ರಾಜ್ಯ ವಂಶದವರಾಗಿ ಅವರು ಸದಾ ಕಾಲ ಜೀವಿಸ್ತಾರೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚು, ಮೇಲೆ ನಿಂತುಕೊಂಡು ಥ್ಯಾಂಕ್ ಯು ಅಪ್ಪ. 1000 ವರ್ಷಗಳ ಕುರಿತು ಮಾತಾಡಿದೆ ರಾಜ, ಪರಿಶುದ್ಧರನ್ನ ಕುರಿತು ಮಾತಾಡಿದೆ ರಾಜ, ನ್ಯಾಯ ತೀರ್ಪನ ಕುರಿತು ಮಾತಾಡಿದೆ ರಾಜ, ಬಿಳಿ ಸಿಂಹಾಸನವನ್ನ ಕುರಿತು ಮಾತಾಡಿದೆ ರಾಜ, ಮರಣವನ್ನ ಕುರಿತು ಮಾತಾಡಿದೆ ರಾಜ. ಕರ್ತನೇ, ಸೈತಾನ ನರಕಕ್ಕೆ ಹೋಗ್ತಾರನ್ನ ಕುರಿತು ಮಾತಾಡಿದೆ ರಾಜ. ಅಷ್ಟೇ ಆಗಿಲ್ಲ ರಾಜ, 1000 ವರ್ಷ ಆಳ್ವಿಕೆ ಸೈತಾನ ಇರೋದಿಲ್ಲ. ಓ ರಾಮ ಶಾಖ ಶಮ ರಬ ರಬ ರೀಬ ರೀಬ ಔ ಇಂಕ ಬಾಲ ಕೂಲಿ ಕಾಪ ಸಂಗ ರಗ ರಬ ಔ ಇಂಕ ಬಾಲ ಕೂಲಿ ಕಾಪ ಶೆಕೆ ಫೆರಿಯ ಇಂಕ ಬೋಲು ಕೂಲಿ ಕಾಪ ಉಂಟಪ್ಪ ಮುಂಡಪ್ಪ ಮುಂಡಪ್ಪ ಉಂಟಿ ನಡೆಸಪ್ಪ, ಉಂಟಿ ಆಶೀರ್ವದಿಸಪ್ಪ. ಯಾರು ಕೂಡ ಆ ನರಕಕ್ಕೆ ಹೋಗದಂತೆ, ನ್ಯಾಯ ತೀರ್ಪಿಗೆ ಒಳಗಾಗದಂತೆ ಪ್ರತಿ ಒಬ್ಬರನ್ನ ಕಾಪಾಡಪ್ಪ, ಪ್ರತಿ ಒಬ್ಬರನ್ನ ರಕ್ಷಿಸಪ್ಪ. ಯೇಸುವಿನ ನಾಮದಲ್ಲಿ